ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಪ್ರೇಮ ಕಾವ್ಯ ಮೊನ್ನೆ ಅಷ್ಟೇ ನೀವು ನೋಡಿದ್ರಿ. ಈವ್ನಿಂಗ್ ಬರ್ತಿರುವಂತಹ ಒಂದಷ್ಟು ಸ್ಲಾಟ್ಗಳಲ್ಲಿ ಎಲ್ಲಾ ಸೀರಿಯಲ್ಗಳನ್ನ ಹಿಂದಿಕ್ಕಿ TRPಯಲ್ಲಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿತ್ತು. ಸ್ವತಃ ಪ್ರೇಮ ಕಾವ್ಯ ಸೀರಿಯಲ್ನ ಪ್ರೇಮ ಕ್ಯಾರೆಕ್ಟರ್ ಆಗಿರುವಂತಹ ಪ್ರಿಯಾ ಆಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ರಾಮವ್ರಿಗೋಸ್ಕರ ದೇವಸ್ಥಾನದಲ್ಲೆಲ್ಲಾನು ಕೂಡ ನೆಲದ ಮೇಲೆಲ್ಲ ಊಟ ಮಾಡುವಂಥದ್ದು, ಒಂದಷ್ಟು ಅರಿಕೆಗಳನ್ನ ತೀರಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ ಓಕೆ, ಇಟ್ಸ್ ಓಕೆ. ಎಸ್, ಈಗ ಸೀರಿಯಲ್ ಅಲ್ಲಂತೂ ನೀವು ದೇವಸ್ಥಾನದ ಮೇಲೆ ನೆಲದ ಮೇಲೆ ಎಲ್ಲ ಊಟ ಮಾಡಿ, ಸಿದ್ದು ಅವ್ರಿಗೋಸ್ಕರ ಯಾವತ್ತಾದ್ರೂ ಊಟ ಮಾಡಿದ್ರ? ಹಂಗೆ ಮಾಡಿದ್ರೆ ಇಬ್ರು ಒಟ್ಟಿಗೆ ಅದೇ ತರ ಮಾಡಿರ್ತೀವಿ, ಆ ತರ ಎಲ್ಲ ಏನಿಲ್ಲ. ಈಗ ಮೆತ್ತಗ್ ಟ್ರ್ಯಾಕ್ ಅಲ್ಲ, ಹಂಗೆ ಟ್ರ್ಯಾಕ್ ಹಾಕೊಂಡು ಯೂಟರ್ನ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ. ಓಕೆ. ಎಸ್, ಈಗ ಬರ್ತಿರುವಂತ ಎಪಿಸೋಡ್ಗಳಲ್ಲಿ ಸಾಕಷ್ಟು ಕ್ಯೂರಿಯಾಸಿಟಿ ಹಾಗೇನೆ ಕುತೂಹಲ ಬಿಲ್ಡ್ ಮಾಡ್ತಾ ಇದೆ ನಿಮ್ಮ ಪ್ರೇಮ ಕಾವ್ಯ ಸೀರಿಯಲ್ ನಲ್ಲಿ. ಅವ್ರಿಗೆ ನಿಮ್ಮ ಒಳ್ಳೆತನ ಗೊತ್ತಾಗ್ತಾ ಇದೆ, ಸ್ನೇಹ ಅವರ ಮೋಸ ಗೊತ್ತಾಗ್ತಾ ಇದೆ. ಸೊ ಹೆಂಗ್ ಅನ್ನಿಸ್ತಿದೆ? ಲೈಕ್ ಮೊನ್ನೆ ಅಷ್ಟೇನೆ ಈವ್ನಿಂಗ್ ಸ್ಲಾಟ್ ಅಲ್ಲಿ TRPಯಲ್ಲಿ ಒಂದು ಅತಿ ಹೆಚ್ಚು ಗಳಿಕೆಯನ್ನ ಪಡ್ಕೊಂಡಿದ್ರಿ. ಆ ಖುಷಿ ಹೆಂಗಿದೆ ಅಂತ? ಖುಷಿ ಆಗ್ತಾ ಇದೆ. ಮೊದ್ಲು ನನ್ ಕ್ಯಾರೆಕ್ಟರ್ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಹುಡುಗಿ ತುಂಬಾ ಚೂಟಿ ಇರ್ತಾಳೆ, ಎಲ್ರಿಗೂ ಖುಷಿಯಾಗಿ ನೋಡ್ಕೋತಾಳೆ, ಅವ್ರ ಸುತ್ತಮುತ್ತ ಇರೋರ್ಗೆಲ್ಲ ಖುಷಿಯಾಗಿ ಇಡ್ಬೇಕು ಅನ್ನೋದೇ ಅವಳ ಆಸೆ. ಬಟ್ ಪ್ರೀತಿ ಅನ್ನೋ ವಿಷಯದಲ್ಲಿ ಬಂದಾಗ ತುಂಬಾ ಸ್ವಾರ್ಥಿ ಇರ್ತಾಳೆ. ಏನಾದ್ರೂ ಆಗ್ಲಿ ಒಟ್ನಲ್ಲಿ ಅವ್ನ್ ರಾಮ್ ಬೇಕು, ರಾಮ್ ಜೀವನದಲ್ಲಿ ನಾನು ಇರ್ಬೇಕು ಅನ್ನೋ ಒಂದು ಸೆಲ್ಫಿಶ್ ಅದೇನ್ ಕ್ಯಾರೆಕ್ಟರ್ ಇರುತ್ತೆ ಅದು ಗೊತ್ತಾಗ್ತಾ ಜನ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವಾಗ ಹೇಗಾಗಿದೆ ಫೀಡ್ಬ್ಯಾಕ್ಸ್ ಅಂದ್ರೆ, ಅಯ್ಯೋ ನಿಜವಾಗ್ಲೂ ಪಾಪ ಪ್ರೇಮ ಇಷ್ಟೊಂದು ಇಷ್ಟಪಡ್ತಾಳಲ್ವಾ, ಅವಳು ಹಿಂಗಾದ್ರೂ ಮಾಡಿ ಸೇಫ್ ಆಗ್ಬೇಕು, ಇಲ್ಲ ರಾಮ್ಗೆ ಅವಳ ಮೇಲೆ ಪ್ರೀತಿ ಆಗ್ಬೇಕು ವಾಪಸ್ ಅಂತ ಈ ತರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದ್ ಕ್ಯಾರೆಕ್ಟರ್ ನಿಜವಾಗ್ಲೂ ಅವ್ರು ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅವಾಗ್ಲೇ ಒಂದ್ ಕ್ಯಾರೆಕ್ಟರ್ ಗೆದ್ದಿದೆ ಅಂತ ಅರ್ಥ. ಬಟ್ ನನಗೆ ಇವಾಗ ಖುಷಿ ಕೊಡ್ತಾ ಇದೆ. ಅವಾಗ ಬೈಕೋತಾ ಇದ್ರು, ಸುಳ್ಳು ಯಾಕೆ ಹೇಳ್ಬೇಕು. ಡೆಫಿನೆಟ್ಲಿ ಯಾರ್ದಾದ್ರು ಮನೇಲಿ ಈ ತರ ಮಕ್ಳು ಸುಳ್ಳು ಹೇಳಿ ಈ ತರ ಮದ್ವೆ ಆಗಿದ್ದಾರೆ ಅಂತ ಅಂದಾಗ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಬಟ್ ಇವಾಗ ಸ್ವಲ್ಪ ಆಡಿಯನ್ಸ್ಗೆ ಪ್ರೇಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ ಖುಷಿ ಆಗ್ತಾ ಇದೆ. ಇಲ್ಲಿ ಮಾದೇವ್ ಅವರು ಮತ್ತೆ ಕಾವ್ಯ ಅವ್ರು ಕಾಣಿಸ್ತಾನೆ ಇಲ್ಲ, ಎಲ್ಲಿ ಬಿಟ್ಟು ಬಂದ್ರಿ ಅಂತ? ಇಲ್ಲ, ನಾನು ಅದೇ ನೋಡ್ತಿದ್ದೀನಿ. ಹೆಂಗಾಗ್ಬಿಡಿದೆ ಅಂದ್ರೆ ನಮ್ ಸೆಟ್ ಅಲ್ಲಿ ನಾವೆಲ್ಲ ಫುಲ್ ಲೈಕ್ ಫ್ರೆಂಡ್ಸ್ ಝೋನ್ ಅಲ್ಲಿ, ಕಾಲೇಜಲ್ಲಿ ಹೆಂಗಿರ್ತಾರೋ ಆ ತರ ಒಂದು ಝೋನ್ ಸೆಟ್ ಆಗ್ಬಿಟ್ಟಿದೆ. ಈಗ ಒಬ್ರು ಬಂದಿಲ್ಲ ಅಂದ್ರೂ ನಮಗ್ ಬೇಜಾರಾಗುತ್ತೆ. ಇವತ್ತು ಕಾವ್ಯ ಮತ್ತೆ ಮಹಾದೇವ್ ಅವ್ರು ಬಂದಿಲ್ಲ, ಇವತ್ತು ಅವ್ರದ್ದು ಸೀನ್ ಇಲ್ಲ. ಆದ್ರೂ ಏನೋ ಬೋರಿಂಗ್ ಅನ್ಸತ್ತಪ್ಪ. ನಮ್ದು ಒಂಥರ ತುಂಬು ಕುಟುಂಬದ ತರ ಇದೆ ನಮ್ ಸೆಟ್. ಯಾರೋ ಒಬ್ರು ಬಂದಿಲ್ಲ ಅಂದ್ರೂ ಬೇಜಾರಾಗುತ್ತೆ. ರಾಣಿ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಅವ್ರು ಬಂದಿಲ್ಲ ಅಂದ್ರೂ ಬೇಜಾರಾಗುತ್ತೆ. ಸೊ ಯಾರಿಲ್ಲ ಅಂದ್ರೂ ಬೇಜಾರಾಗುತ್ತೆ. ಹಾಗಾಗಿದೆ ಇವಾಗ ನಮ್ ಸೆಟ್. ಈಗ ರಾಮ್ ಅವ್ರನ್ನ ಹುಡ್ಕೊಂಡು ಡೈರೆಕ್ಟ್ ಹಾಸ್ಪಿಟಲ್ಗೆ ಬಂದ್ಬಿಟ್ಟಿದ್ರ? ಇನ್ನೇನ್ ಮಾಡೋದು, ತವ್ರ ಮನೆ ಕಳ್ಸಿದಾರೆ. ತವ್ರ ಮನೇಲಿ ಆದ್ರೂ ಅವ್ನಿಗೆ ಒಂದಿನನೂ ಬಿಟ್ಟಿರಕ್ ಆಗಲ್ಲ ನನ್ಗೆ. ಅದಕ್ಕೋಸ್ಕರ ಸುಮ್ನೆ ನೆಪ ಮಾಡ್ಕೊಂಡು ಸುಳ್ಳುಗಳು ಹೇಳ್ಕೊಂಡು, ಒಟ್ನಲ್ಲಿ ಸುಳ್ಳು ಹೇಳದೆ. ಅವ್ನ ವಿಷಯ ಬಂತು ಅಂದ್ರೆ ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಯಾರ್ಗ್ ಏನಾದ್ರೂ ಪರವಾಗಿಲ್ಲ, ನಾವ್ ಒಟ್ನಲ್ಲಿ ಅವ್ನ ಜೊತೆಗೆ ಇರ್ಬೇಕನ್ನೋದಲ್ವಾ. ಸೊ ಅದಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ ಇವತ್ತು ಅವ್ನ್ ನೋಡಕ್ಕೆ ಅಂತ. ಈಗ ಇನ್ನೊಂದೇನಂತಂದ್ರೆ, ನಿಮ್ಮ ಒಳ್ಳೆತನ ರಾಮ್ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ, ಹಾಗೇನೆ ಸ್ನೇಹ ಅವರ ಕೆಟ್ಟತನೂ ಕೂಡ ಗೊತ್ತಾಗ್ತಾ ಇದೆ. ಸೊ ಸ್ನೇಹ ಅವರನ್ನ ಯಾವ ರೀತಿ ಸದೆ ಬಿಡ್ತೀರಾ ಅಂತ? ಇಲ್ಲ, ಆಕ್ಚುಲಿ ನಾನು ಒಳ್ಳೆಯವಳು ಅಂತ ರಾಮಿಗೆ ಗೊತ್ತು. ಅವ್ನ್ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ, ನಾನು ಏನು ಅಂತ ಗೊತ್ತು. ಬಟ್ ಈ ಲವ್ ಅನ್ನೋ ವಿಚಾರ ಅವ್ನಿಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ನು ನನ್ನಿಂದ ಬರೇ ನಾವಿಬ್ರು ಫ್ರೆಂಡ್ಸ್ ಅಂತ ಅನ್ಕೊಂಡಿರ್ತಾನೆ. ಈ ಪ್ರೀತಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವನು. ಬಟ್ ಅದಕ್ಕೋಸ್ಕರ ನನ್ನನ್ನ ಸ್ವಲ್ಪ ದ್ವೇಷ ಮಾಡ್ತಿದ್ದಾನೆ ಅನ್ನೋದು ಬಿಟ್ರೆ, ಸ್ನೇಹದ ಬಗ್ಗೆ ಏನು ಗೊತ್ತೇ ಇಲ್ಲ ಅವನ್ಗೆ. ಆ ತರ ಅವ್ರಿಬ್ರು ಮಧ್ಯೆ ಏನೋ ರಿಲೇಶನ್ಶಿಪ್ ಬಿಲ್ಡ್ ಆಗಿರುತ್ತೆ. ಬಟ್ ಇವಾಗ ನಿಜಾಂಶ ಏನು ಅಂತ ಗೊತ್ತಾಗ್ತದೆ. ಏನೋ ಅವನಿಗೆ ನನ್ ಮೇಲೆ ಪ್ರೀತಿ ಆಗ್ಬೋದು ಅಂತ ಎಲ್ಲೋ ಹೋಪ್ಸ್ ಅಲ್ಲಿ, ಏನೋ ಒಂದು 100% ಶೋರ್ ನನಗ್ ಪ್ರೀತಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಸ್ನೇಹ ಅವರ ನಿಜ ರೂಪ ನೀವ್ ಯಾವಾಗ ಬಯಲ್ ಮಾಡ್ತೀರಾ ಅಂತ? ಇಲ್ಲ, ಬಯಲ್ ಆಗ್ತಾ ಇದೆ ಒಂದೊಂದೇ. ಸುಳ್ಳು ಯಾವತ್ತು ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಆ ತರ ಖಂಡಿತವಾಗ್ಲೂ ಸತ್ಯ ಆಚೆ ಬಂದೇ ಬರುತ್ತೆ. ಅವಳಿಗೂ ಒಂದು ಗತಿ ಕಾಣಿಸ್ತೀನಿ ಖಂಡಿತ. ಏನಾದ್ರು ಕತ್ತಿ ಗಿತ್ತಿ ಲಾಂಗಿಂಗ್ ಹಿಡ್ಕೊಂಡು ಕಾಯ್ತಿದ್ರ? ಹಂಗ ಹೇಳಕ್ಕಾಗಲ್ಲ. ನಮ್ ಕೈಲಿ ಆತರ ಮಾಡ್ಸಿದ್ರು ಮಾಡಿಸ್ಬಿಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಚಾನೆಲ್ ಅವರು ಜೋಶಲ್ಲಿ ಏನಾದ್ರು ಅದು ಫೈಟ್ ಮಾಡಿಸಿದ್ರೆ ಡೆಫಿನೆಟ್ಲಿ ಮಾಡೋಣ. ಅದಕ್ಕೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.